ಹಾಯ್ ಹಲೋ ಫ್ರೆಂಡ್ಸ್, ಎ ಜಿ ಡ್ರೀಮ್ ವರ್ಲ್ಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ರಾಮನಗರದ ಹತ್ರ ಇರೋವಂತಹ ಕೆಲವು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಬನ್ನಿ ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ನಮ್ಮ ಜರ್ನಿನ ಬೆಳಿಗ್ಗೆ 8:30ಕ್ಕೆ ಶುರು ಮಾಡಿದ್ವಿ. ಫಸ್ಟ್ ನಾವು ಸ್ಟಾಪ್ ಕೊಟ್ಟಿದ್ದು ಬಿಡದಿಲಿ. ಇಲ್ಲಿ ನಾವು ಬಿಸಿ ಬಿಸಿ ತಟ್ಟೆ ಇಡ್ಲಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಮುಂದೆ ಹೊರಟ್ವಿ. ಆನ್ ದ ವೇ ನಾವು ಪ್ಲ್ಯಾನ್ ಮಾಡಿದ್ದು ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಫ್ರೆಂಡ್ಸ್, ಸೊ ಇದೇ ದೇವಸ್ಥಾನದ ಎಂಟ್ರೆನ್ಸು. ಮುಂದೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಸ್ಯಾಟರ್ಡೇ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ. ಬೇರೆ ದಿನದಲ್ಲಿ ಏನು ಕ್ರೌಡ್ ಇರಲ್ಲ, ಬಟ್ ಸ್ಟಿಲ್ ಮೇನ್ ರೋಡಲ್ಲೇ ಕಾಣಿಸುತ್ತೆ. ಹಾಗಾಗಿ ತುಂಬ ಜನ ಬರ್ತಾ ಇರ್ತಾರೆ ಈ ದೇವಸ್ಥಾನಕ್ಕೆ. ಸೊ ನೋಡ್ಬೋದು ಹೆಂಗಿದೆ ಅಂತ. ದೇವ ದರ್ಶನ ಎಲ್ಲ ಚೆನ್ನಾಗಾಯಿತು. ನೆಕ್ಸ್ಟು ನಾವು ಜಾನಪದ ಲೋಕಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದು ಈ ದೇವಸ್ಥಾನದಿಂದ ಒಂದು 3 ಕಿಲೋಮೀಟರ್ಸ್ ದೂರದಲ್ಲಿರೋದಷ್ಟೇ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಆ ಪ್ಲೇಸ್ ಹೇಗಿರುತ್ತೆ ಅಂತ. ನಾವು ಇವಾಗ ಜಾನಪದ ಲೋಕಕ್ಕೆ ರೀಚ್ ಆಗಿದ್ದೀವಿ. ಸೊ ನೋಡ್ಬೋದು, ಇದು ಬಂದು ಎಂಟ್ರೆನ್ಸ್ ಗೇಟು. ಸೊ ನಾವು ಒಳಗಡೆ ಎಂಟ್ರಿ ಆಗಬೇಕು ಅಂದರೆ ರಿಸೆಪ್ಷನಲ್ಲಿ ಟಿಕೆಟ್ ತೊಗೋಬೇಕಾಗತ್ತೆ. ಅಡಲ್ಟ್ಸ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ, ಮಕ್ಕಳಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪ್ರೀ ವೆಡ್ಡಿಂಗು, ಪೋಸ್ಟ್ ವೆಡ್ಡಿಂಗು ಶೂಟ್ ಏನೋ ನೀವು ಮಾಡಿಸ್ತೀರಾ ಅಂದರೆ 5900 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಡೇಗೆ. ಇಲ್ಲ ಬೇಡ DSLR ಕ್ಯಾಮ್ರಾದಲ್ಲಿ ಒಂದಷ್ಟು ಶೂಟ್ ಮಾಡ್ತೀರಾ ಅಂದರೆ 590 ಚಾರ್ಜ್ ಮಾಡ್ತಾರೆ ಕ್ಯಾಮ್ರಾ ಒಳಗಡೆ ತೊಗೊಂಡೋಗ್ಬೇಕು ಅಂದರೆ. ಸೊ ಬನ್ನಿ ನೋಡೋಣ ಒಳಗಡೆ ಯಾವ್ಯಾವ ಥರದ್ದು ಏನೇನು ಇಟ್ಟಿರ್ತಾರೆ, ಸೊ ಹೆಂಗಿರುತ್ತೆ ಅಂತಂದು. ಓಕೆ, ಫಸ್ಟ್ ನಾವು ಎಂಟ್ರಾಗಿದ ತಕ್ಷಣವೇ ನಮಗೆ ಮ್ಯಾಪ್ ಸಿಗುತ್ತೆ. ಸೊ ಈ ಮ್ಯಾಪಲ್ಲಿ ಈ ಜನಪದ ಲೋಕದಲ್ಲಿ ಏನೇನಿದೆ ಅಂತ ಇನ್ಫಾರ್ಮೇಷನ್ಸ್ ಎಲ್ಲ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ನಾವು ಹಾಗೆ ಮುಂದೆ ಹೋಗ್ಬೋದು. ಇಲ್ಲಿ ನಾವು ನಮ್ಮ ಕಲ್ಚರ್ ಆಫ್ ಡ್ಯಾನ್ಸ್ನ ನೋಡ್ಬೋದು. ಯಕ್ಷಗಾನ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು, ಡೊಳ್ಳು ಕುಣಿತ ಆಗಿರ್ಬೋದು. ಆಮೇಲೆ ಆವಾಗಿನ ಕಾಲದಲ್ಲಿ ಯಾವ ಥರ ಯುಟೆನ್ಸಿಲ್ಸ್ ಯೂಸ್ ಮಾಡ್ತಾಯಿದ್ರು, ಆಮೇಲೆ ಜಾನಪದ ರಿಲೇಟೆಡ್ ಸಾಹಿತ್ಯ ಇರ್ಬೋದು. ಸೊ ಇನ್ನು ಹಲವಾರು ಈ ಮ್ಯೂಸಿಯಮಲ್ಲಿ ನೀವು ನೋಡ್ಬೋದು. ಇಲ್ಲಿರೋವಂಥ ಮ್ಯೂಸಿಯಮಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ, ಹಾಗಾಗಿ ನಾನು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದರೆ ಪಕ್ಕಾ ಎಂಜಾಯ್ ಮಾಡ್ತೀರಾ. ಸೊ ಇಲ್ಲಿಗೆ ಬಂದುಬಿಟ್ರೆ ನಿಮಗೆ ಯಾವುದೋ ಒಂದು ಹಳ್ಳಿಗೆ ಬಂದಿದ್ದೀನಿ ಅನ್ನೋ ಅಷ್ಟು ಫೀಲ್ ಆಗುತ್ತೆ. ಆವಾಗಿನ ಕಾಲದಲ್ಲಿ ಟ್ರೆಡಿಷ್ನಲಿ ಯಾವ ಥರ ಅಡುಗೆ ಮಾಡ್ತಾಯಿದ್ರು, ಯಾವ ಥರ ಪಾತ್ರೆಗಳೆಲ್ಲ ಯೂಸ್ ಮಾಡ್ತಾಯಿದ್ರು, ಆಮೇಲೆ ಜಗ್ಲಿಕಟ್ಟೆ ಮೇಲೆ ಕೂತ್ಕೊಂಡು ಯಾವ ಥರ ಪಂಚಾಯಿತಿ ಮಾಡ್ತಾಯಿದ್ರು. ಸೊ ಈ ಥರದ್ದನ್ನೆಲ್ಲ ನೀವು ಇಲ್ಲಿ ಬಂದರೆ ನೋಡ್ಬೋದು. ತುಂಬ ಪೀಸ್ ಆಫ್ ಮೈಂಡ್ ಇರುತ್ತೆ ಫ್ರೆಂಡ್ಸ್. ಸೊ ನಾವು ಇವೆಲ್ಲ ಜಾಗನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟು ಪಕ್ಕನೇ ಕಾಮತ್ ಹೋಟ್ಲಿತ್ತು, ಅಲ್ಲಿ ಹೋಗಿ ಬಿಸಿ ಬಿಸಿ ಊಟ ತಿನ್ಕೊಂಡ್ವಿ. ನೆಕ್ಸ್ಟ್ ನಾವು ಹೊರಟಿದ್ದು ಕೂಟಗಲ್ ತಿಮ್ಮಪ್ಪನ ಬೆಟ್ಟ ಅಂತ. ಇದು ಬಂದು ಜಾನಪದ ಲೋಕದಿಂದ 15 ಕಿಲೋಮೀಟರ್ಸ್ ಆಗುತ್ತೆ. ಅರ್ಧ ಗಂಟೆ ಟ್ರಾವೆಲ್ ಮಾಡಿದ್ರೆ ನಮಗೆ ಈ ಲೊಕೇಶನ್ ಸಿಗುತ್ತೆ. ಇದೊಂದು ಬೆಟ್ಟದ ಮೇಲಿರುವಂತಹ ತಿಮ್ಮಪ್ಪನ ದೇವಸ್ಥಾನ ನೋಡ್ಬೋದು ನಾವಿಲ್ಲಿ. ವ್ಯೂ ಪಾಯಿಂಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ನೀವು ರಾಮನಗರ ಕಡೆ ಬಂದಾಗ ಈ ಜಾಗಕ್ಕೆ ಬಂದು ಎಂಜಾಯ್ ಮಾಡಿ. ಬೆಟ್ಟದ ಮೇಲೆ ನೀವು ತಿಮ್ಮಪ್ಪನ ನೋಡ್ಬೋದು, ದೇವಸ್ಥಾನ ಇದೆ ಅಲ್ಲೊಂದು. ಅದನ್ನು ನೋಡ್ಕೊಂಡು ಸ್ವಲ್ಪ ಬೆಟ್ಟನ ಒಂದು ಚೂರು ಹತ್ತಿದ್ರೆ ಅಲ್ಲಿ ನಿಮಗೆ ಸೂಪರಾಗಿರೋಂಥ ಗಾರ್ಜಿಯಸ್ ಟ್ವಿನ್ ರಾಕ್ಸ್ನು ಸಹ ನೀವು ನೋಡ್ಬೋದು. ಚಿಕ್ಕದಾಗಿ ಏನಾದ್ರು ಶೂಟ್ ಮಾಡ್ತೀರಾ ಅಂದರೆ ಆರಾಮಾಗಿ ಇಲ್ಲಿ ಬಂದು ಮಾಡ್ಕೋಬೋದು. ಚೆನ್ನಾಗಿದೆ, ಪೀಸ್ ಆಗಿದೆ ಫ್ರೆಂಡ್ಸ್ ಈ ಜಾಗ. ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ಕನ್ವಾ ರಿಸರ್ವಯರ್ ಅಂತ ಒಂದು ಸಣ್ಣದಾಗಿ ಡ್ಯಾಮ್ ಇತ್ತು. ಅಲ್ಲಿಂದ ಒಂದು 8 ಕಿಲೋಮೀಟರ್ಸು. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ನೋಡೋಣ ಅಂತ ಹೊರಟ್ವಿ. ಅಲ್ಲಿಗೆ ಹೋಗಿ ನೋಡಿದ್ರೆ ಡ್ಯಾಮ್ ಗೇಟ್ ಲಾಕ್ ಮಾಡಿಬಿಟ್ಟಿದ್ರು. ಆಮೇಲೆ ಹಂಗೆ ಸ್ವಲ್ಪ ವಾಪಸ್ ಬಂದಾಗ ಒಂದು ಚಿಕ್ಕದಾಗಿ ಆಫ್ ರೋಡ್ ಥರ ಇತ್ತು. ಅದು ನೀರವರೆಗೂ ಹೋಗ್ಬೋದು ಅಂತ ಯಾರೋ ಹೇಳಿದ್ರು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿದ ತಕ್ಷಣ ನಮಗೆ ಬ್ಯಾಕ್ ವಾಟರ್ಸ್ ಥರ ಸಿಕ್ತು. ಅಲ್ಲಿ ಹೋಗಿ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬ್ಯಾಕ್ ಟು ಬೆಂಗಳೂರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.